ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕಿತ್ತು. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಈ ಕನ್ನಡ ಹುಡುಗಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತಿನ ಮ್ಯಾಚ್ PBKS ವರ್ಸಸ್ RCB. ಇದು ವೆರಿ ವೆರಿ ಇಂಪಾರ್ಟೆಂಟ್ ಗೇಮ್ ಫಾರ್ ಬೋತ್ ದ ಟೀಮ್ಸ್. ಎರಡು ಟೀಮ್ಗೂ ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು. ಯಾಕಂದರೆ ಇವತ್ತು ಗೊತ್ತಾಗುತ್ತೆ ಒಬ್ಬರು ಸೋತ್ರೆ ಪ್ಲೇ ಆಫಿಂದ ಮತ್ತು ಕ್ವಾಲಿಫೈ ಆಗೋಕ್ಕೆ ಸಾಧ್ಯ ಇಲ್ಲ. ಈಗಲೂ ಇಲ್ಲ, ಆದರೆ ಅದು ಇದೆಲ್ಲ ಆಗಬೇಕು. ಸೊ ಇವತ್ತು ಎರಡು ಟೀಮ್ಗೂ ಇಂಪಾರ್ಟೆಂಟ್ ಮ್ಯಾಚು. ಅದರಲ್ಲಿ RCBಗಂತೂ ತುಂಬ ಇಂಪಾರ್ಟೆಂಟ್ ಮ್ಯಾಚು. ಸೊ ಇವತ್ತು ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ವಿನ್ ಆಗೋ ಥರ ವಿನ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಈಗ ಪ್ಲೇಯಿಂಗ್ 11 ಬಗ್ಗೆ ನೋಡೋಣ. ಪ್ಲೇಯಿಂಗ್ ಲೆವೆಲ್ ಏನು ಚೇಂಜಸ್ ಮಾಡೋಕ್ಕೋಗಲ್ಲ. RCB ಸೆಟ್ ಆಗಿದೆ, ಎಲ್ಲ ಡಿಪಾರ್ಟ್ಮೆಂಟು ಸೆಟ್ ಆಗಿದೆ. ಬಾಲಿಂಗ್ ಸೆಟ್ ಆಗಿದೆ, ಬ್ಯಾಟಿಂಗ್ ಸೆಟ್ ಆಗಿದೆ, ಆಲ್ರೌಂಡರ್ಸ್ ಇದ್ದಾರೆ, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದಾರೆ. RCB ಲಾಸ್ಟ್ 3 ಮ್ಯಾಚಸ್ ತೊಗೊಂಡ್ರೆ KKR ಮೇಲೆ 1 ರನ್ನಿಂದ ಸೋತ್ರಲ್ಲ, ಅವತ್ತಿಂದ ಸಖತ್ತಾಗಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಈಗ ಇದೇ ಥರ ಚೆನ್ನಾಗಿ ಆಡಲಿ. ಮಿಕ್ಕಿರೋ 3 ಮ್ಯಾಚು ವಿನ್ ಆಗಬೇಕು. RCB ಅಟ್ ಎನಿ ಕಾಸ್ಟ್ ವಿನ್ ಆಗಲೇಬೇಕು. ಸೊ ನೋಡೋಣ. ಏನು ಚೇಂಜಸ್ ಇಲ್ಲ ಪ್ಲೇಯಿಂಗ್ ಲೆವೆನಲ್ಲಿ. ಏನೋ ಒಂದೇನೋ ಚೇಂಜಸ್ ಮಾಡಿದ್ರೆ ಮ್ಯಾಕ್ಸ್ವೆಲ್ ಸತಿ ರನ್ ಹೊಡಿಲೇಬೇಕು. ಅದು ಮ್ಯಾಕ್ಸ್ವೆಲ್ಗೆ ಅದು ಏನು ಆಗೈತೋ ಗುರು, ಯಪ್ಪ ನಡು ಬರುತ್ತೆ ಅವ್ನು ಬ್ಯಾಟಿಂಗ್ ನೋಡಿದ್ರೇ. ಗುರು ನೀನು 200 ಹೊಡೆದಮ್ ಗುರು ಆಫ್ಘಾನಿಸ್ತಾನ್ಗೆ. ಯಪ್ಪ ಒಂದು 50 ಹೊಡಿ ಗುರು, ಕಾನ್ಫಿಡೆನ್ಸ್ ಬರೆಸ್ಕೋ ಗುರು. ಇನ್ನು ನೆಕ್ಸ್ಟು DC ಮತ್ತು CSK ಮೇಲೆ ಆಡ್ಬೇಕು ಗುರು. ನೀನು ಅವಾಗ ಬೇಕೇ ಬೇಕು ನಮಗೆ. ಮ್ಯಾಕ್ಸ್ವೆಲ್ ಇವತ್ತು ಹೊಡಿಲೇಬೇಕು ರನ್ನು. PBKS ಮೇಲಂತೂ ಸರಿಯಾಗಿ ಹೊಡಿಲೇಬೇಕು. ಮತ್ತು ಇನ್ನು ಚೆನ್ನಾಗಿದೆ, ಬೌಲಿಂಗ್ ಎಲ್ಲ ಸೆಟ್ ಆಗಿದೆ ನಮ್ಮದು. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನು PBKS ವಿಷಯಕ್ಕೆ ಬಂದರೆ PBKS ವಿಷಯ ಲಾಸ್ಟ್ ಮ್ಯಾಚ್ ಕೆಡ್ದಾಗ ಆಡಿದ್ರು ಗುರು. ಕೆಡ್ದಾಗ ಆಡೋದು CSK ಮೇಲೆ. ಅಲ್ಲ, ಅಷ್ಟು ಚೆನ್ನಾಗಿ ಬಾಲಿಂಗ್ ಮಾಡಿಬಿಟ್ಟು PBKS ಅವರು 160 ರೆಸ್ಟ್ರಿಕ್ಟ್ ಮಾಡಿದ್ದಾರೆ CSKನ. ಬ್ಯಾಟ್ ನನ್ನ ಮಕ್ಕಳು ಬಂದು ಹೊಡಿಬೇಕು ತಾನೆ. ಒಳ್ಳೆ ಸಣ್ಣ ಒಂದು 50 ಪಾರ್ಟ್ನರ್ಶಿಪ್ ಬರ್ಸಿದ್ರೆ ವಿನ್ ಆಗೋ ಮ್ಯಾಚನ್ನ ಹಾಳು ಮಾಡ್ಕೊಂಡ್ರು ಕೈಯಿಂದ. ತಿಕ್ಲು ನನ್ನ ಮಕ್ಕಳು. CSK ಅದು ಮ್ಯಾಚ್ PBKS ವಿನ್ ಆಗಬೇಕಿತ್ತು, ಸುಮ್ಮನೆ CSKಗೆ ವಿನ್ ಮಾಡ್ಸ್ಕೊಂಡ್ಕೊಟ್ರು. ಏನು ಅಂಥದ್ದೇನು ಬಾಲಿಂಗ್ ಮಾಡಲಿಲ್ಲಪ್ಪ ಅವರು. ಏನೋ ಜಡೇಜಾ ಸುಮ್ಮನೆ ಕಟ್ಟಾಗ್ತಿದ್ದ. ಬರೀ ನೀವು ಓವರ್ ಒಂದು ಬೌಂಡ್ರಿ ಬೇಕಿದ್ದಿದ್ದು ಅಷ್ಟೇ. ಅದು ಬೌಂಡ್ರಿ ಅಂದರೂ 4 ಹೊಡಿದ್ರೆ ಸಾಕಾಗ್ತಿತ್ತು ಗ್ಯಾಪ್ ಹುಡುಕಿ. ಅದು ಆಗಲಿಲ್ಲ ಇವ್ರ ಕೈಯಲ್ಲಿ. ಇವ್ರದ್ದು ಅದೇ ಮೇನ್ ಇಶ್ಯೂ ಇರೋದೇ ಬ್ಯಾಟಿಂಗ್ ಅಂದ್ಕೊತೀನಿ. ಬಾಲಿಂಗ್ ಮಸ್ತಿದೆ PBKSದು. ಬ್ಯಾಟಿಂಗಲ್ಲಿ ನಿಮಗೆ ಜಾನಿ ಬೆಸ್ಟು, ಶಶಾಂಕ್ ಸಿಂಗು, ಅಶುತೋಷ್ ಶರ್ಮಾ ಅಷ್ಟೇ, ಈ 3 ಜನ ಆಡೋದು. ಮತ್ತು ಅವ್ನು ಸಿಂಗ್ ಸ್ವಲ್ಪ ಆಡಿದ್ರೆ, ಅದೇ ಓಪನರ್ ಸಿಂಗು ಅವ್ನು ಆಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾನೆ ಅಷ್ಟೇ. ಆ ಸ್ಯಾಮ್ ಕರನ್ ವೇಸ್ಟು, ರೈಲಿ ರೂಸೋ ಒಂದು ಆಡಿದ್ರೆ ಆಡ್ತಾನೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಯಾರು ಬ್ಯಾಟಿಂಗೇ ಇಲ್ಲ ಅಲ್ಲಿ. ಸೊ ತುಂಬ ವೀಕ್ ಇದೆ ಬ್ಯಾಟಿಂಗು. ಧವನ್ನು ಇಂಜುರಿ ಆಗಿ ಆಡ್ತಾ ಇಲ್ವೋ ಯಾಕಂತ ಅವ್ರನ್ನ ಆಡಿಸ್ತಾನೆ ಇಲ್ಲ, ಯಾಕಂತ ಗೊತ್ತಿಲ್ಲ. ಇನ್ನು ಇಂಜುರಿಯಲ್ಲೇ ಇದ್ದಾರೆ ಏನೋ ಗೊತ್ತಿಲ್ಲ ನಮಗೆ, ಏನು ವಿಷಯ ಬಂದಿಲ್ಲ. ಸೊ ಅವ್ರಿಗೂ ಈಗ ಇನ್ನು 3 ಮ್ಯಾಚ್ ಇದೆ. ಅವ್ರಿಗೂ ತುಂಬ ಇಂಪಾರ್ಟೆಂಟ್ ಈ 3 ಮ್ಯಾಚಸ್ಸು. ನೋಡೋಣ ಅದು ಹೆಂಗೆ ಆಡ್ತಾರೋ. ನಮಗೆ ನಮ್ಮ RCB ವಿನ್ ಆಗಬೇಕಪ್ಪ, ಹೆಂಗನ ಮಾಡಿ ವಿನ್ ಆಗ್ರಿ. ಧರ್ಮಶಾಲಾದಲ್ಲಿ ಆಡ್ತಾ ಇರೋದು. ಲಾಸ್ಟ್ ಗೇಮು CSK ವರ್ಸಸ್ PBKS ಆಡೋದಲ್ಲ, ಅದೇ ಗ್ರೌಂಡಲ್ಲಿ ಆಡ್ತಾ ಇರೋದು. ಅದು ಡೇ ಗೇಮ್ ಮಾಡಿದ್ರು. ನಾವು ಇವತ್ತು ನೈಟ್ ಆಡ್ತಾ ಇದ್ದೀವಿ. ನೈಟಲ್ಲಿ ನನ್ನ ಪ್ರಕಾರ ಯಾವುದೇ ಟೀಮು ಟಾಸ್ ವಿನ್ ಆದ ತಕ್ಷಣ ಚೇಸಿಂಗ್ ತೊಗೊಳುತ್ತೆ. ಯಾಕಂದರೆ ಓಪನ್ ಗ್ರೌಂಡ್ ಇರೋದ್ರಿಂದ. ಓಪನ್ ಅಂದರೆ ಏನು ಇದು ಥರ ಇಲ್ಲ, ಕವರ್ಸ್ ಥರ ಏನೂ ಇಲ್ಲ. ಸೊ ಮಂಜು ಬಿದ್ದು ಡ್ಯೂ ಬರೋ ಸಾಧ್ಯತೆ ಇದೆ. ಸೊ ಯಾವುದೇ ಟೀಮು ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೊತಾರೆ. ಸೊ RCBನೂ ಅದೇ ಬ್ಯಾಟಿಂಗ್ ಆಡಿದ್ರೂ ಒಂದು ಹೊಡಿಲೇಬೇಕು, 220 ಹೊಡಿಲೇಬೇಕು. PBKSಸು ಇವು ಸ್ಟ್ರಾಂಗ್ ಗುರು. ಚೇಸಿಂಗ್ ಅವ್ರಿಗೆ ಕೊಟ್ಬಿಟ್ರೆ ಒಳ್ಳೆ ಭಯಂಕರ ಆಡ್ಬಿಡ್ತಾರೆ. KKR ಮೇಲೆ ನೆನೆಸ್ಕೊಂಡ್ರೆ ಭಯ ಆಗ್ತೈತೆ ನನಗೆ. ಮ್ಯಾಚು 264 ಹೊಡೆದಾಕಿದ್ರಲ್ಲ ಗುರು. ಯಪ್ಪ ಶಶಾಂಕ್ ಸಿಂಗು, ಜಾನಿ ಬೆಸ್ಟ್ ಏನು ಆಡಿದ ಗುರು ಅವತ್ತು. ಹಂಗೆ ಆಡಿದ್ರೆ ಸಾಕು ಗುರು ನಮಗೆ. ಯಪ್ಪ ಟಾಸ್ ವಿನ್ ಆಗ್ಬಿಟ್ಟು ಚೇಸಿಂಗ್ ತೊಗೊಳ್ರಪ್ಪ. ಚೆನ್ನಾಗಿ ಮಾಡ್ತಾಯಿದ್ದಾರೆ ಚೇಸಿಂಗು. ನಮ್ಮವರು ಸಖತ್ತಾಗಿ ಮಾಡ್ತಾಯಿದ್ದಾರೆ. ಸಾರಿ, ಎಕ್ಸ್ಕ್ಯೂಸ್ ಮಿ. ಅಷ್ಟೇ. ಇನ್ನೇ ಮತ್ತೆ ಇವತ್ತು RCB ಅಟ್ ಎನಿ ಕಾಸ್ಟ್ ವಿನ್ ಆಗಲೇಬೇಕು. ಇವತ್ತು ಇಂಪಾರ್ಟೆಂಟ್ ಮ್ಯಾಚ್ ಇರೋದು. ಸೊ ವಿನ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ನಾವು ವಿನ್ ಆಗಬೇಕಂದ್ರೆ ಇವ್ರದ್ದು ಬಾಲಿಂಗ್ ಚೂರು ನೋಡ್ಕೊಂಡು ಆಡಬೇಕು. ತುಂಬ ಸ್ಟ್ರಾಂಗ್ ಇದೆ PBKS ಬಾಲಿಂಗು. ಹರ್ಷದೀಪ್ ಸಿಂಗು, ಸ್ಯಾಮ್ ಕರನ್ನು, ಕಗಿಸೋ ರಬಾಡ, ಹರ್ಷಲ್ ಪಟೇಲ್ 4 ಜನ ಫಾಸ್ಟ್ ಬೌಲರ್ಸು. 2 ಸ್ಪಿನ್ನರ್ಸ್ ಇದ್ದಾರೆ ನಿಮಗೆ. ರಾಹುಲ್ ಚಾರು ಮತ್ತು ಬ್ರಾರು. ಸೊ ತುಂಬ ಸ್ಟ್ರಾಂಗ್ ಇದೆ ಬಾಲಿಂಗ್ ಅಟ್ಯಾಕು. ಸೊ ಬಾಲಿಂಗ್ ಅಟ್ಯಾಕ್ ಒಂದು ಹಿಂದಿನ ಮ್ಯಾಚ್ ಸೋಲಿಸಿದ್ದೀವಿ, ಅದೇ ಥರ ಈ ಸತಿ ಸೋಲಿಸ್ತೀವಿ ಅಂದ್ಕೊಂಡಿದ್ದೀನಿ.
ಅಂತ ಹೇಳ್ತಾ ಇಷ್ಟ ಆಗಿತ್ತು ವಿಡಿಯೋ. ಇನ್ನು ಬ್ಯಾಟಿಂಗಲ್ಲಿ ನೀವು ಶಶಾಂಕ್ ಸಿಂಗು ಮತ್ತು ಅಶುತೋಷ್ ಶರ್ಮಾ ಮತ್ತು ಜಾನಿ ಬೆಸ್ಟು ಈ 3 ಜನಕ್ಕೂ ಪ್ಲ್ಯಾನ್ ಮಾಡ್ಕೊಬಂದು ವಿಕೆಟ್ ತೆಗಿಬೇಕು. ಸೊ ಯಾರು ವಿಕೆಟ್ ತೆಗಿತಾರೋ ಗೊತ್ತಿಲ್ಲ. ಒಟ್ಟಿಗೆ RCB ಮ್ಯಾನೇಜ್ಮೆಂಟು ಇವು 3 ಜನಕ್ಕೂ ಪ್ಲ್ಯಾನ್ ಮಾಡಿ ವಿಕೆಟ್ ತೆಗಿಸ್ಬೇಕು ಬೇಗ ಅಂತ ಹೇಳ್ತಾ, ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ, ಗೊತ್ತು ನಿಮ್ಗೆ ಏನೇನು ಮಾಡಬೇಕು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.